integrate the function root of tan of x into dx by sin x into cos of x. ಸೊ ಇಲ್ಲಿ ಏನು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಸೈನ್ ಆಫ್ ಎಕ್ಸ್ ವಿ ನೀಡ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಮತ್ತು ಕಾಸ್ ಅಂತ ಹೇಳ್ತು ಅಂದರೆ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾ ಇದ್ದೀನಿ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್, ಸಾರಿ ಟ್ಯಾನ್ ಆ್ಯಂಡ್ ಕಾಸ್. ಟ್ಯಾನ್ ಎಕ್ಸ್ ಬೈ ಕಾಸ್ ಎಕ್ಸಾ? ಅಲ್ಲ, ಟ್ಯಾನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸರಿನಾ? ಸೊ ಇಫ್ ವಿ ಸಬ್ಸ್ಟಿಟ್ಯೂಟ್ ದಿಸ್, ಸೊ ಇಲ್ಲೇನಾಗುತ್ತೆ, ಇಲ್ಲಿ this would be square root of tan of x dx by tan of x into cos square x. ಈ ರೀತಿಯಲ್ಲಿ ಬದಲಾಗುತ್ತೆ. ಮತ್ತು ಇವಾಗ ನಾನು ಇದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊತು, ಇಲ್ಲ ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡ್ತು ಅಂದರೆ ರೂಟ್ ಆಫ್ ಟ್ಯಾನ್ ಎಕ್ಸ್ ಮತ್ತು ಟ್ಯಾನ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಬರುತ್ತೆ, 1/ಸ್ಕ್ವೇರ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಬರುತ್ತೆ ಇಲ್ಲಿ ಅಲ್ವಾ. ಮತ್ತು ಇದು ನ್ಯೂಮರೇಟರ್ ಕಳಿಸ್ತು ಅಂತ ಹೇಳಿದ್ರೆ ಇದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಇದು, ಮತ್ತು ನಮ್ಮ ಡಿ ಎಕ್ಸ್ ಇದೆ. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ. ಸೊ a to the power of n by a to the power of m which is equal to a to the power of n minus m. ಈ ಫಾರ್ಮುಲಾ ಪ್ರಕಾರ ಈ ಪರ್ಟಿಕ್ಯುಲರ್ ಟರ್ಮ್ಸ್ನ ಸಿಂಪ್ಲಿಫೈ ಮಾಡಿದೆ. ಮತ್ತು ಇನ್ವರ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಸರಿ ತಾನೆ? ಇವಾಗ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಯೋಚನೆ ಮಾಡಿ ಅಲ್ವಾ. ಟ್ಯಾನ್ ಆಫ್ ಎಕ್ಸ್, ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್. ಸೊ ಡಿಫ್ರೆನ್ಷಿಯೇಟಿಂಗ್ t with respect to x. So we have dt is equal to secant square x dx. So ನಿಮ್ಮ I will be equal to dt by square root of t. So ಇದನ್ನು ನಾವು using the antiderivative formula. So I can write this as ಏನಂತ ಬರ್ಕೊಬೋದು, ನಾನು 2 into root of t plus c ಅಂತ ಹೇಳಿ ಬರ್ಕೊಬೋದು. ಸರಿನಾ? ಸೊ ಇದು ಸ್ವಲ್ಪ ಮ್ಯಾಥ್ಸ್ ಮಾಡ್ತು ಅಂದರೆ ಈಗ ಬರುತ್ತಿದ್ದೋ, ಏನು ಅಷ್ಟೊಂದು ಕಷ್ಟ ಇಲ್ಲ. ಸೊ ಕೊನೆಯದಾಗಿ ಟಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಸೊ ದಿಸ್ ಈಸ್ ಫ್ರಮ್ 1. ಇದೆ ನಿಮ್ಮ ಉತ್ತರ.